ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು SPECಯಲ್ಲಿ ವೇರಿಯಸ್ ಇನಿಷಿಯಲ್ ರಿಜಿಸ್ಟ್ರೇಷನ್ ಲೈಸೆನ್ಸ್ ಅದು ಪಾರ್ಟ್ 2 ಮಾಡ್ತಿದ್ದೀನಿ. ಪಾರ್ಟ್ 1 ನೋಡ್ಕೊಂಡು ಬಂದು ಪಾರ್ಟ್ ಹೋಗೋದಾದರೆ NSIC ರಿಜಿಸ್ಟ್ರೇಷನ್ ಹೋಗ್ಬೇಕು. ಇದರಲ್ಲಿ ಏನಂದರೆ ಸ್ಮಾಲ್ ಇಂಡಸ್ಟ್ರೀಸ್ ಇರ್ತಲ್ಲ, ಸ್ಮಾಲ್ ಮತ್ತು ಮೈಕ್ರೋ ಇಂಡಸ್ಟ್ರಿಗೆ ಅವ್ರಿಗೆ ಇದರೊಳಗೆ ಇದರ ಅಂಡರಲ್ಲಿ ರಿಜಿಸ್ಟ್ರೇಷನ್ ಸಿಗುತ್ತೆ. ಓಕೆನಾ. ಮತ್ತು ಬೆನಿಫಿಟ್ಸು ಅಂಡರ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಸ್ಕೀಮಲ್ಲಿ ಪ್ರೊಕ್ಯೂರ್ಮೆಂಟ್ ಸ್ಕೀಮಲ್ಲಿ ಇವ್ರಿಗೆ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂದರೆ, ನಾನು ಆಗಲೇ ಹೇಳಿದ್ನಲ್ಲ ಟೆಂಡರ್ ಅಂತ. ಅದು ಟೆಂಡರ್ ಕರಿತಾರಲ್ಲ ಗೌರ್ಮೆಂಟು, ಅದು ಈಸಿಯಾಗಿ ಎಲ್ಲರೂ ಬರೋಂಗಿಲ್ಲ. ಸ್ವಲ್ಪ ಫೀಸ್ನ ಕಟ್ಟಬೇಕಾಗತ್ತೆ ಗೌರ್ಮೆಂಟ್ಗೆ. ಇಷ್ಟು ದುಡ್ಡು ಅಂತ ಕಟ್ಬಿಟ್ಟು ಟೆಂಡರ್ಗೆ ಬರಬೇಕಾಗತ್ತವರು. ಎಲ್ಲ ಕಂಪ್ನಿಗೂ ಅಂದರೆ ಎಂಟ್ರೆನ್ಸ್ ಫೀಸ್ ಅಂತೀವಲ್ಲ ಆ ಥರ. ಆದರೆ ಇವ್ರಿಗೆ ಅದು ಟೆಂಡರ್ ಫ್ರೀ ಆಫ್ ಕಾಸ್ಟಲ್ಲೇ ಸಿಗುತ್ತೆ. ಯಾವುದೇ ಥರ ಎಂಟ್ರೆನ್ಸ್ ಫೀಸ್ ಕಟ್ಟಂಗಿಲ್ಲ. ಮತ್ತು ಇನ್ನೊಂದೇನು ಅಂತಂದರೆ ಏನಂತಂದರೆ, ಇವಾಗ ಗೌರ್ಮೆಂಟು ಟೆಂಡರ್ ಕರೆದಿರ್ತಾರೆ ಆಯಿತಾ. ಟೆಂಡರ್ ಕರೆದಿದ್ಮೇಲೆ ಒಬ್ಬರು ಲೋಯೆಸ್ಟ್ ಪ್ರೈಸಿಗೆ ಇದು ಮಾಡಿಬಿಟ್ಟು ಒಬ್ರಿಗೆ ಟೆಂಡರ್ ಕೊಡ್ತಾರೆ ಲೋಯೆಸ್ಟ್ ಪ್ರೈಸಿಗೆ. ಆವಾಗ ಅವನು ಡಿಲೇ ಮಾಡಿದೆ ಕರೆಕ್ಟ್ ಟೈಮಿಗೆ ಕೊಡಬೇಕು ಅಲ್ವಾ ಗುಡ್ಸ್ನ, ಗೌರ್ಮೆಂಟ್ ಕೇಳಿದ ಗುಡ್ಸ್ನ. ಅದನ್ನು ಕೊಡಲಿಲ್ಲ ಅಂದರೆ, ಇಲ್ಲ ಏನಾದ್ರು ಇಶ್ಯೂಸ್ ಬಂತು ಅಂದರೆ ಅನ್ನೋಕ್ಕೋಸ್ಕರ ಆ ಪರ್ಸನ್ ಇರ್ತಾನಲ್ಲ, ಆ ಕಂಪ್ನಿ ಇರುತ್ತಲ್ಲ, ಆ ಕಂಪ್ನಿಯಿಂದ ಸ್ವಲ್ಪ ಅಮೌಂಟ್ನ ಗೌರ್ಮೆಂಟ್ ಈಸ್ಕೊಳ್ಳುತ್ತೆ. ಯಾವುದೇ ಥರ ಡಿಲೇ ಆಗದೆ ಇರಲಿ, ಏನೇ ಪ್ರಾಬ್ಲಮ್ ಆಗದೆ ಇರಲಿ ಅಂತ ಸ್ವಲ್ಪ ದುಡ್ಡನ್ನ ಈಸ್ಕೊಳ್ಳುತ್ತೆ. ಅದನ್ನು ಅರ್ನೆಸ್ಟ್ ಮನಿ ಅಂತಾರೆ. ಓಕೆನಾ. ಆ ಅರ್ನೆಸ್ಟ್ ಮನಿನ ಎಲ್ಲ ಇದ್ರೊಳಗೂ ಈಸ್ಕೊಳ್ಳುತ್ತೆ. ಬಟ್ ಸ್ಮಾಲ್ ಇಂಡಸ್ಟ್ರೀಸ್ ಅಂದರೆ NSICಲಿ ರಿಜಿಸ್ಟ್ರೇಷನ್ ಆಗಿರ್ತಾರಲ್ಲ, ಅವ್ರಿಗೆ ಅದು ಎಕ್ಸೆಂಪ್ಟೆಡ್ ಆಗಿರುತ್ತೆ. ಆ ಅರ್ನೆಸ್ಟ್ ಮನಿನ ಅವ್ರಿಗೆ ಕೊಡುವಂಥ ಅಗತ್ಯ ಇಲ್ಲ. ಅವ್ರು ಪರ್ಫಾರ್ಮೆನ್ಸ್ ಮಾಡ್ತಾರೆ, ಕರೆಕ್ಟಾಗಿ ಟೈಮ್ ಕೊಡ್ತಾರೆ ಅನ್ನೋಕ್ಕೋಸ್ಕರ ಸೆಕ್ಯೂರಿಟಿ ಥರ ಈ ದುಡ್ಡನ್ನ ಇಸ್ಕೊತಾರೆ. ಆ ದುಡ್ಡನ್ನ ಕೊಡೋಂಗಿಲ್ಲ ಗೌರ್ಮೆಂಟ್ಗೆ ಇವರು, ಸ್ಮಾಲ್ ಬಿಸ್ನೆಸ್ಸರು. ಓಕೆನಾ. ಇವಾಗ MSME ಅಲ್ಲ, MSE ಅಂದರೆ ಸ್ಮಾಲ್ ಮತ್ತು ಮೀಡಿಯಮ್ ಮೈಕ್ರೋ ಮತ್ತು ಸ್ಮಾಲ್ ಎಂಟರ್ಪ್ರೈಸಸ್ ಇರ್ತಲ್ವ, ಅವರು ಏನಾದ್ರು ಇನ್ನೊಂದು ಏನಿರುತ್ತೆ ಅಂದರೆ L1 ಅಂತ ಅಂದರೆ L1 ಅಂತ ಅಂದರೆ ಲೋಯೆಸ್ಟ್ ಪ್ರೈಸ್ ಮನಿ. ಅದು ಲೋಯೆಸ್ಟ್ ಪ್ರೈಸ್ ಮನಿಗಿಂತ ಒಂದು 15% ಜಾಸ್ತಿ ಇತ್ತು ಅಂದ್ಕೊಳ್ಳಿ. ಇವಾಗ ಟೆಂಡರ್ ಕರೆದಿದ್ದಾಗ 15% ಜಾಸ್ತಿ ಇತ್ತು ಲೋಯೆಸ್ಟ್ ಮನಿಗಿಂತ. ಇವತ್ತು 15% ಜಾಸ್ತಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಈ ಸ್ಮಾಲ್ ಎಂಟರ್ಪ್ರೈಸಸ್ಸು ಅಂದ್ರೂ ಇವ್ರಿಗೆ ಟೆಂಡರ್ ಕೊಡ್ತಾರೆ. ಅಪ್ ಟು 25% ಪೋರ್ಷನ್ಸ್ನ ಇವ್ರು ಕೊಡ್ತಾರೆ. ಇನ್ನು 75% ಪೋರ್ಷನ್ಸ್ನ ಯಾರು ಲೋಯೆಸ್ಟ್ ಕೇಳಿರ್ತಾರಲ್ಲ ಅವ್ರು ಕೊಡ್ತಾರೆ. ಅಂದರೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಎಕ್ಸಾಂಪಲ್ ಕೊಟ್ಟು, ಇವಾಗ ಇಬ್ಬರು ಬಂದಿರ್ತಾರೆ. ಒಬ್ಬ ಸ್ಮಾಲ್ ಬಿಸ್ನೆಸ್ ಮಾಡೋನು, ಒಬ್ಬ ನಾರ್ಮಲ್ ಬಿಸ್ನೆಸ್ ಮಾಡೋನು. ಅವ್ನು ಲೋಯೆಸ್ಟ್ ಪ್ರೈಸಿಗೆ ಒಪ್ಕೊಂಡಿರ್ತಾನೆ. ಇವನು ಸ್ಮಾಲ್ ಬಿಸ್ನೆಸ್ ಮಾಡೋನು ಲೋಯೆಸ್ಟ್ ಪ್ರೈಸ್ಗಿಂತ 15% ಜಾಸ್ತಿ ಕೇಳ್ತಿರ್ತಾನೆ. ಇವನು 15% ಒಳಗಡೆನೇ ಜಾಸ್ತಿ ಕೇಳ್ತಿರ್ತಾನೆ ಸ್ಮಾಲ್ ಬಿಸ್ನೆಸ್ ಮಾಡೋನು. ಅವಾಗ ಏನು ಮಾಡುತ್ತೆ ಗೌರ್ಮೆಂಟು, 75%ನ ಲೋಯೆಸ್ಟ್ ಪ್ರೈಸಿಗೆ ಕೇಳ್ತಿರ್ತಾನಲ್ಲ ಅವನು ಕೊಡ್ತಾರೆ ಟೆಂಡರು. ಮತ್ತು ಇನ್ನು 25% ಟೆಂಡರ್ನ ಈ ಸ್ಮಾಲ್ ಬಿಸ್ನೆಸ್ ಅವನೇ ಕೊಡ್ತಾರೆ. ಸೊ ದಟ್ ಡೆವಲಪ್ ಆಗುತ್ತೆ ಸ್ಮಾಲ್ ಬಿಸ್ನೆಸ್ಸು ಅಂತ. ಓಕೆನಾ. ಮತ್ತು ಫೆಸಿಲಿಟೀಸ್ ಟೆಂಡರ್ ಮಾರ್ಕೆಟಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಇವ್ರಿಗೆ. ಮತ್ತು ಏನಂತ ಅಂದರೆ, ಗೌರ್ಮೆಂಟು ನಾರ್ಮಲಿಗೆ ಟೆಂಡರ್ ಹೆಂಗೆ ಕೊಡುತ್ತೆ ಅಂದರೆ, ಆ್ಯನ್ಯುವಲ್ ರಿಕ್ವೈರ್ಮೆಂಟ್ ಇರುತ್ತಲ್ಲ, ಅದರೊಳಗೆ 25%ನ MSEಸ್ಗೆ ಕೊಡುತ್ತೆ, ಅಂದರೆ ಮೀಡಿಯಮ್ ಸ್ಮಾಲ್ ಎಂಟರ್ಪ್ರೈಸಸ್ಗೆ ಕೊಡುತ್ತೆ. ಆಮೇಲೆ 4%ನ SC/ST ಕ್ಯಾಸ್ಟ್ಗಳಿರ್ತಾರಲ್ಲ, ಅವರು ಏನಾದರೂ ಅವ್ರು ಬಿಸ್ನೆಸ್ ಮಾಡ್ತಾಯಿದ್ರೆ ಅವ್ರಿಗೆ 4% ಕೊಡುತ್ತೆ. ಮತ್ತು 3% ವುಮೆನ್ ಎಂಟರ್ಪ್ರೆನ್ಯೂರ್ಸ್ಗೆ 3%ನ ವುಮೆನ್ ಎಂಟರ್ಪ್ರೆನ್ಯೂರ್ಸ್ಗೆ ಕೊಡ್ತಾರೆ. ಸೊ ದಟ್ ಈ 3 ಕ್ಯಾಟಗರಿನೂ ಗ್ರೋತ್ ಆಗಲಿ ಅಂತ ಮಾಡ್ತಾರೆ. ಮತ್ತು SPRS ಅಂತ ಇದೆ ಆಯಿತಾ, ಅದು ಚೈನು ಗೌರ್ಮೆಂಟ್ಗೆ ಸಪ್ಲೈ ಮಾಡುವಂಥ ಚೈನ್ ಅದು. ನೆಕ್ಸ್ಟು ರಿಜಿಸ್ಟ್ರೇಷನ್ ಕ್ರೈಟೀರಿಯಾ ನೋಡೋದಾದರೆ, ಮೈಕ್ರೋ ಮತ್ತು ಸ್ಮಾಲ್ ಎಂಟರ್ಪ್ರೈಸಸ್ ಇರ್ತಲ್ಲ, ಅವರು ಮ್ಯಾನುಫ್ಯಾಕ್ಚರ್ ಮತ್ತು ಸರ್ವಿಸ್ ಸೆಕ್ಟರಲ್ಲಿ ಇನ್ವಾಲ್ವ್ ಆಗಿರೋರು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಬಟ್ ಟ್ರೇಡಿಂಗ್ ಮಾಡೋರು ಎಲಿಜಿಬಲ್ ಇಲ್ಲ. ಟ್ರೇಡಿಂಗ್ ಅಂತಂದರೆ ಗೂಡ್ಸ್ನ ತೊಗೊಂಡು ಸೆಲ್ ಮಾಡಿ ಬೈ ಮಾಡೋದು, ಅದೆಲ್ಲ ಮಾಡೋರಿಗೆ ಇದಿಲ್ಲ. ಯಾರು ಮ್ಯಾನುಫ್ಯಾಕ್ಚರ್ ಮತ್ತು ಸರ್ವಿಸ್ ಕೊಡ್ತಾರೋ ಅವ್ರಿಗೆ ಮಾತ್ರ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು, ಅವ್ರು ಮಾತ್ರ. ಇದು ವ್ಯಾಲಿಡಿಟಿ ಬಂದುಬಿಟ್ಟು 2 years ಇರುತ್ತೆ. ಮತ್ತು ಮೈಕ್ರೋ ಮತ್ತು ಸ್ಮಾಲ್ ಬಿಸ್ನೆಸ್ಸವರು ಆಲ್ರೆಡಿ ಕಮೆನ್ಸ್ ದೇರ್ ಬಿಸ್ನೆಸ್ ಇನ್ ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟಪ್ ಬಟ್ ನಾಟ್ ಕಂಪ್ಲೀಟೆಡ್ 1 year. ಒಂದು ಬಿಸ್ನೆಸ್ ಮಾಡ್ತಾಯಿದ್ದಾರೆ ಬಟ್ 1 year ಕಂಪ್ಲೀಟ್ ಆಗಿಲ್ಲ ಅಂದರೆ ಅವ್ರಿಗೆ ಪ್ರೊಫೆಷ್ನಲ್ ರಿಜಿಸ್ಟ್ರೇಷನ್ ಅಂತ ಸಿಗುತ್ತೆ 1 yearಗೆ. 1 year ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಫುಲ್ ರಿಜಿಸ್ಟ್ರೇಷನ್ ಸಿಗೋದು ಇದರೊಳಗೆ.
ರಿಜಿಸ್ಟ್ರೇಷನ್ ಪ್ರೋಸೆಸ್ ನೋಡೋಣ. ಶುಡ್ ಹ್ಯಾವ್ ಉದ್ಯಾನ್ ರಿಜಿಸ್ಟ್ರೇಷನ್ ನಂಬರ್. ಉದ್ಯಾನ್ ರಿಜಿಸ್ಟ್ರೇಷನ್ ನಂಬರ್ ಇವ್ರಿಗೆ ಕಂಪಲ್ಸರಿ ಇರಬೇಕಾಗತ್ತೆ. ಮತ್ತು MSMEಲಿ ಡೇಟಾ, ಬ್ಯಾಂಕು ಅದೆಲ್ಲ ಕೊಟ್ಟಿರ್ತಾರಲ್ಲ ಅದೆಲ್ಲ ಕೊಡಬೇಕಾಗತ್ತೆ. ಮತ್ತು ಯೂಸಿಂಗ್ ಉದ್ಯಾನ್ ನಂಬರು ಮತ್ತು ಪ್ಯಾನ್ ಕಾರ್ಡ್ನ ಇವರು ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತು ಚೆಕ್ ಮಾಡಬೇಕಾಗತ್ತೆ ಲಿಸ್ಟ್ ಪ್ರೊವೈಡೆಡ್ ಇನ್ ಡೌನ್ಲೋಡ್ ಸೆಕ್ಷನ್ ಟು ನೋ ಅಬೌಟ್ ದ ಅಟ್ಯಾಚ್ಮೆಂಟ್ಸ್. ಏನೇನು ಅಟ್ಯಾಚ್ ಮಾಡಬೇಕು ಅದನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ, ಎಲ್ಲ ಅಟ್ಯಾಚ್ ಮಾಡಿದ್ದೀವ ನಾವು ಅಂತ. ಫೀಸ್ ಚಾರ್ಜ್ ಬಂದುಬಿಟ್ಟು ಆನ್ ದ ಬೇಸಿಸ್ ಆಫ್ ಯೂನಿಟ್ ಎಂಟರ್ಪ್ರೈಸಸ್ ಕ್ಯಾಟಗರಿ. ಅಂದರೆ ಮೈಕ್ರೋಗೆ ಬೇರೆ ಫೀಸ್ ಇರುತ್ತೆ, ಸ್ಮಾಲ್ಗೆ ಬೇರೆ ಫೀಸ್ ಇರುತ್ತೆ, ಅದ್ರ ಮೇಲೆ ಫೀಸ್ ಚಾರ್ಜ್ ಮಾಡ್ತಾರೆ. ಓಕೆನಾ. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇನ್ವಾಲ್ವ್ ಆಗುತ್ತೆ. ಅಂದರೆ ಸ್ಟೋರ್ನೆಲ್ಲ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇವ್ರಿಗೆ ಸ್ಮಾಲ್ ಮತ್ತು ಮೈಕ್ರೋ ಬಿಸ್ನೆಸ್ ಅವ್ರಿಗೆ ಚಾಯ್ಸ್ ಇರುತ್ತೆ, ಯಾವ ಏಜೆನ್ಸಿ ಬಂದು ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಕೇಳೋವಂಥ ಚಾಯ್ಸಸ್ ಇರುತ್ತೆ. ಮತ್ತು ಫೈನಲ್ ಸರ್ಟಿಫಿಕೇಟ್ ವಿಲ್ ಬಿ ಅವೈಲೇಬಲ್ ಇನ್ ಆನ್ಲೈನಲ್ಲಿ ನಿಮಗೆ ಫೈನಲ್ ಸರ್ಟಿಫಿಕೇಟ್ ಕೊಡ್ತಾರೆ ಅವರು. ಫೈನಲ್ ಸರ್ಟಿಫಿಕೇಟ್ ಆನ್ಲೈನಲ್ಲಿ ಕೊಡ್ತಾರೆ, ಅಥವಾ NSIC ಆಫೀಸಲ್ಲಿ ಫಿಸಿಕಲ್ ಸರ್ಟಿಫಿಕೇಟ್ನ ಪೋಸ್ಟ್ ಮಾಡ್ತಾರೆ. NSIC ಆಫೀಸಿಂದ ಫಿಸಿಕಲ್ ಸರ್ಟಿಫಿಕೇಟ್ ಕಾಪಿನ ನಿಮಗೆ ಪೋಸ್ಟ್ ಮುಖಾಂತರ ಕಳಿಸ್ತಾರೆ. ಓಕೆನಾ. ಆಮೇಲೆ ಮೈಕ್ರೋ ಮತ್ತು ಸ್ಮಾಲ್ ಬಿಸ್ನೆಸ್ ಏನಾದರೂ ಮೋರ್ ದೆನ್ ಒನ್ ಫ್ಯಾಕ್ಟ್ರಿ ಲೊಕೇಟೆಡ್ ಇನ್ ಸೇಮ್ ಸ್ಟೇಟು ಅಥವಾ ಅದರ್ಸ್ ಔಟ್ಸೈಡ್ ದ ಸ್ಟೇಟು ತುಂಬ ಫ್ಯಾಕ್ಟ್ರೀಸ್ ಇತ್ತು ಅಂದ್ರೂ ಅದನ್ನು ಒಂದೇ ಬ್ರ್ಯಾಂಚ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಈ ಸ್ಟೇಟಲ್ಲಿ ಒಂದು ಸ್ಮಾಲ್ ಬಿಸ್ನೆಸ್ ಇಟ್ಕೊಂಡು ಬೇರೆ ಸ್ಟೇಟಲ್ಲಿ ಇನ್ನೊಂದು ಸ್ಮಾಲ್ ಬಿಸ್ನೆಸ್ ಇಟ್ಕೊಂಡ್ರೆ ಎರಡೂ ಬಿಸ್ನೆಸ್ಸು ಒಂದೇ ಅಂತ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ರಿಜಿಸ್ಟ್ರೇಷನು ಒಂದಕ್ಕೆ ಕೊಡ್ತಾರೆ. ಆದ್ದರಿಂದ ಏನಕ್ಕೆ ಮಾಡ್ತಾರೆ ಅಂದರೆ ಟು ಅವಾಯ್ಡ್ ಮಲ್ಟಿಪ್ಲಿಸಿಟಿ ಆಫ್ ರಿಜಿಸ್ಟ್ರೇಷನ್ ಇನ್ ವೇರಿಯಸ್ ಗೌರ್ಮೆಂಟ್ ಏಜೆನ್ಸಿ. ಆ ಸ್ಟೇಟಿಂದ ಏಜೆನ್ಸಿಲೂ ರಿಜಿಸ್ಟ್ರೇಷನ್ ಮಾಡಿ ಈ ಸ್ಟೇಟಿನ ಏಜೆನ್ಸಿಲೂ ರಿಜಿಸ್ಟ್ರೇಷನ್ ಮಾಡೋದೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಇದನ್ನು ಮಾಡ್ತಾರೆ. ಓಕೆನಾ. ಇಲ್ಲಿಗೆ NSICದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಮುಗೀತು. ನಾವು ನೆಕ್ಸ್ಟು ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ನೋಡೋಣ. ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಅಂದರೆ ಇದು ಹೆಲ್ತ್ ಇನ್ಶೂರೆನ್ಸು ಮತ್ತು ಸೋಷಲ್ ಸೆಕ್ಯೂರಿಟಿನ ಕವರ್ ಮಾಡುತ್ತೆ ಈ ಇನ್ಶೂರೆನ್ಸು. ಅಂದರೆ ಇದನ್ನು ಎಂಪ್ಲಾಯೀಸ್ಗೆ ಕೊಡ್ತಾರೆ. ಬೇಸಿಕಲಿ ಇದನ್ನು ಇನ್ಶೂರೆನ್ಸ್ನ ಎಂಪ್ಲಾಯೀಸ್ ಕೊಡ್ತಾರೆ. ಅವ್ರಿಗೇನಾದ್ರು ಹುಷಾರಿಲ್ಲ ಏನಾದ್ರು ಇಲ್ಲ ಅಂದರೆ ಈ ESICಗಳು ಒಂದು ಎಂಪ್ಲಾಯಿಯಿಂದ ದುಡ್ಡು ಇಸ್ಕೊಂಡ್ಬಿಟ್ಟು ಒಂದು ಹಾಸ್ಪಿಟಲು ಅದನ್ನೆಲ್ಲ ಡೆವಲಪ್ ಮಾಡಿರ್ತಾರೆ, ಡಾಕ್ಟರ್ಸ್ನೆಲ್ಲ ಇಕ್ಕಿ ಎಲ್ಲ ಡೆವಲಪ್ ಮಾಡಿರ್ತಾರೆ. ಸೊ ದಟ್ ಇವ್ರಿಗೆ ಎಂಪ್ಲಾಯೀಸ್ಗೆ ಏನಾದ್ರು ಹುಷಾರಿಲ್ಲ ಅಂದಾಗ ಹೋಗಿ ಫ್ರೀಯಾಗಿ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಬೋದು ಅಂತ. ಅದಕ್ಕೇನು ಮಾಡ್ತಾರೆ, ಇವ್ರ ಸ್ಯಾಲ್ರಿಲಿ ಸ್ವಲ್ಪ ಅಮೌಂಟ್ನ ಕಟ್ ಮಾಡ್ಕೊತಾರೆ ಪ್ರತಿ ತಿಂಗಳು. ಎಲ್ಲ ಎಂಪ್ಲಾಯೀಸ್ ಸ್ಯಾಲ್ರಿಲೂ ಕಟ್ ಮಾಡ್ಕೊತಾರೆ. ಓಕೆನಾ. ಇದು ಅದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸೋಷಲ್ ಸೆಕ್ಯೂರಿಟಿಯಲ್ಲಿ ಕವರ್ ಆಗುತ್ತೆ. ಇದು ಬಂದ್ಬಿಟ್ಟು ESIC ಕಾರ್ಪೊರೇಷನ್ ಮ್ಯಾನೇಜರ್ ಫಂಡ್ಸ್ ಆ್ಯಸ್ ಪರ್ ESIC ಆ್ಯಕ್ಟ್. ಅದರ ಆ್ಯಕ್ಟ್ ಪ್ರಕಾರ ಇದಾಗುತ್ತೆ. ದಿಸ್ ಆ್ಯಕ್ಟ್ ಲುಕ್ ಆಫ್ಟರ್ ದ ಮೆಡಿಕಲ್ ಬೆನಿಫಿಟ್ ಟು ದ ಎಂಪ್ಲಾಯೀಸ್ ಆ್ಯಂಡ್ ದೇರ್ ಫ್ಯಾಮಿಲಿ. ಎಂಪ್ಲಾಯೀಸ್ಗೆ ಮತ್ತು ಅವ್ರ ಫ್ಯಾಮಿಲಿಲಿ ಮೆಡಿಕಲ್ ಬೆನಿಫಿಟ್ಸ್ನ ಕೊಡುತ್ತೆ ಈ ಆ್ಯಕ್ಟು. ಅಪ್ಲಿಕೇಬಲ್ ಯಾರ್ಯಾರಿಗಿರುತ್ತೆ ಅಂದರೆ ನಾನ್ ಸೀಸನಬಲ್ ಫ್ಯಾಕ್ಟ್ರೀಸ್ ಇರ್ತಾರಲ್ಲ ಅವ್ರಿಗೆ ಮಿನಿಮಮ್ 10 ಎಂಪ್ಲಾಯೀಸ್ ಇದ್ದರೆ ಅವರು ಇದನ್ನು ESICನ ಮಾಡಬೇಕಾಗತ್ತೆ, ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕಾಗತ್ತೆ. ಮತ್ತು ಶಾಪು, ಹೋಟೆಲು, ರೆಸ್ಟೋರೆಂಟು, ಎಜುಕೇಷನು, ಹೆಲ್ತ್ ಇನ್ಸ್ಟಿಟ್ಯೂಟು ನೋಟಿಫೈಡ್ ಬೈ ಸ್ಟೇಟ್ ಗೌರ್ಮೆಂಟಿಂದ ನೋಟಿಫೈ ಆಗಿದ್ದರೆ ಅವ್ರದ್ದು ಅಷ್ಟೇ ಮಿನಿಮಮ್ 10 ಎಂಪ್ಲಾಯೀಸ್ ಇದ್ದರೆ ESICನ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕಾಗತ್ತೆ. ಶಾಪ್ಸು, ಹೋಟೆಲು, ರೆಸ್ಟೋರೆಂಟು, ರೈಲ್ವೇಸು, ಇನ್ಶೂರೆನ್ಸು, ವೇರ್ ಹೌಸಸ್ಸು, NBFC ಮತ್ತು ಟ್ರಸ್ಟು, ಏರ್ಪೋರ್ಟ್ ಎಲ್ಲ ನೋಟಿಫೈಡ್ ಬೈ CGಯಿಂದ ನೋಟಿಫೈ ಆಗಿತ್ತು ಅಂದರೆ ಅವ್ರಿಗೆ ಹ್ಯಾವಿಂಗ್ ಮಿನಿಮಮ್ 20 ಎಂಪ್ಲಾಯೀಸ್ ಇದ್ದರೆ ಇವರು ಮಾಡಿಸ್ಕೊಬೇಕಾಗತ್ತೆ, ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕಾಗತ್ತೆ. ಮತ್ತು ಏನಂತಂದರೆ ಎಂಪ್ಲಾಯೀಸ್ ಇರ್ತಾರಲ್ಲ ಯಾರ್ಯಾರಿಗೆ ಇದಿದೆ ಅಂದರೆ ಯಾರ್ಯಾರು ಈ ಇನ್ಶೂರೆನ್ಸ್ ಅಂಡರಲ್ಲಿ ಬರ್ತಾರೆ ಅಂದರೆ ಆ ಎಂಪ್ಲಾಯೀಸ್ ಸ್ಯಾಲ್ರಿ 25,000 ತನಕ ಇದ್ದವರು ಬರ್ತಾರೆ. ಅಂದರೆ ಅವ್ರಿಗೆಲ್ಲ ಇನ್ಶೂರೆನ್ಸ್ ಮಾಡಿಸ್ಬೇಕಾಗತ್ತೆ. ಈ 21,000ಗಿಂತ ಕಡಿಮೆ ಇದ್ದವ್ರಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕಾಗತ್ತೆ. ಮತ್ತು ಅವ್ರೇನಾದ್ರು ಡಿಸೇಬಲ್ ಆಗಿದೆ 25,000 ಪರ್ ಮಂತ್ ಅರ್ನ್ ಮಾಡ್ತಿದ್ರೆ ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕಾಗತ್ತೆ. ಇದ್ರೊಳಗೆ ಏನಂತಂದರೆ ಎಂಪ್ಲಾಯರೇ ಎಲ್ಲ ರಿಜಿಸ್ಟ್ರೇಷನು ಎಲ್ಲ ಮಾಡಿಸೋದು. ಕಾಂಟ್ರಿಬ್ಯೂಷನ್ ಏನು ಅಂತಂದರೆ ಅಂದರೆ ತಿಂಗಳ ಕಟ್ ಮಾಡ್ಕೊತಾ ಇರ್ತಾರೆ ಸ್ಯಾಲ್ರಿಯಿಂದ. ಕಾಂಟ್ರಿಬ್ಯೂಷನ್ ಏನು ಅಂತಂದರೆ ಎಂಪ್ಲಾಯರು 3.27% ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಸ್ಯಾಲ್ರಿಯಲ್ಲಿ. ಆಮೇಲೆ ಎಂಪ್ಲಾಯಿ 0.75% ಕೊಡಬೇಕಾಗತ್ತೆ.
ಏನಂದರೆ ಇ ಎಸ್ ಐ ಸಿಗೆ ಇಷ್ಟು ಇವರಿಬ್ಬರು ಸೇರಿ ಇಷ್ಟು ಎಂಪ್ಲಾಯರು ಮತ್ತು ಎಂಪ್ಲಾಯಿ ಸೇರಿಸಿ ಇಷ್ಟು ಕಾಂಟ್ರಿಬ್ಯೂಟ್ ಮಾಡಿರ್ತಾರಲ್ಲ, ಈ ದುಡ್ಡನ್ನ ಅವರು ಇ ಎಸ್ ಐ ಸಿ ಕೊಡಬೇಕಾಗುತ್ತೆ. ಇ ಎಸ್ ಐ ಸಿ ಅದನ್ನ ಇಟ್ಕೊಂಡು ಏನದು ಹಾಸ್ಪಿಟಲು, ಡಾಕ್ಟರ್ಸು ಅದನ್ನೆಲ್ಲ ಇರ್ತಾರೆ. ಆಮೇಲೆ ಹೋಗ್ಬಿಟ್ಟು ಇವ್ರು ಹೋಗಿ ಅದಕ್ಕೆ ಅಲ್ಲಿಂದ ಟ್ರೀಟ್ಮೆಂಟ್ ತೊಗೊಬೋದು ಅವರು ಅವ್ರ ಫ್ಯಾಮಿಲಿಯಲ್ಲ. ಓಕೆನಾ. ರಿಜಿಸ್ಟ್ರೇಷನ್ ಆಫ್ ಎಂಪ್ಲಾಯರೇ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಎಂಪ್ಲಾಯಿ ಅಂದರೆ ಯಾರು ಬೇಕಂದ್ರೂ ಆಗಿರ್ಬೋದು, ಅವರು ಅನ್ಎಜುಕೇಟೆಡು ಆಗಿರ್ಬೋದು. ಸೊ ಅದಕ್ಕೋಸ್ಕರ ಇದ್ರ ರಿಜಿಸ್ಟ್ರೇಷನ್ ಏನು ಮಾಡಿಸ್ಬೇಕು ಅಂತ ಇದ್ದಾರೆ, ಅದು ಎಂಪ್ಲಾಯರೇ ಮಾಡಿಸೋದು. ಹೆಂಗೆ ಮಾಡಿಸೋದಂದರೆ ಲಾಗಿನ್ ಇನ್ ಇ ಎಸ್ ಐ ಸಿ ವೆಬ್ಸೈಟಲ್ಲಿ ಲಾಗಿನ್ ಆಗಿ ಸೈನಪ್ ಆಗಿ ಎಲ್ಲ ಡೀಟೇಲ್ಸು, ಕಂಪ್ನಿ ಡೀಟೇಲ್ಸು, ನೇಮು, ಇಮೇಲು, ರೀಜನ್ ಎಲ್ಲಿ ಬರುತ್ತೆ ಎಲ್ಲ ಸಬ್ಮಿಟ್ ಮಾಡಬೇಕಾಗತ್ತೆ. ಆವಾಗ ಇಮೇಲ್ಗೆ ಒಂದು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಎಲ್ಲ ಬರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗತ್ತೆ ಎಂಪ್ಲಾಯರು. ಆಮೇಲೆ ರಿಜಿಸ್ಟ್ರೇಷನ್ ಫಾರ್ಮ್ನೆಲ್ಲ ಫಿಲ್ ಮಾಡಬೇಕಾಗತ್ತೆ. ಇನಿಷಿಯಲ್ ಫೀಸ್ ಏನಿರುತ್ತೋ ಅದನ್ನು ಕಟ್ಟಬೇಕಾಗತ್ತೆ. ಮತ್ತು ಅವ್ರಿಗೆ ರಿಜಿಸ್ಟ್ರೇಷನ್ ಲೆಟರ್ಸ್ ಸಿಕ್ಕತ್ತೆ, ರಿಸೀವ್ ಮಾಡ್ಕೊತಾರೆ ಅವರು. ಎಂಟೈರ್ ಪ್ರೋಸೆಸ್ ಆನ್ಲೈನಲ್ಲೇ ಆಗಿರುತ್ತೆ. ರಿಯಲ್ ಟೈಮ್ ಬೇಸಿಸಲ್ಲಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಜನ್ರೇಟ್ ಆಗುತ್ತೆ ಕಂಪ್ಯೂಟರಲ್ಲಿ. ಮಿನಿಮಮ್ 10 ಎಂಪ್ಲಾಯೀಸ್ ಫ್ಯಾಕ್ಟ್ರೀಸಲ್ಲಿದ್ದರೆ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕಾಗುತ್ತೆ. ಮ್ಯಾನ್ ಪವರ್ ಸಪ್ಲೈಯರ್ಸು, ಪವರ್ ಜನ್ರೇಟಿಂಗು ಮತ್ತು ಸೆಕ್ಯೂರಿಟಿ ಏಜೆನ್ಸೀಸ್ ಎಲ್ಲ ಇರುತ್ತಲ್ಲ, ಈ ಮೂರವರು ಇವ್ರಿಗೆ ವರ್ಕ್ ಅಂದರೆ ಎಲೆಕ್ಟ್ರಾನಿಕಲ್ಲಿ ಎಲ್ಲ ಇದು ಮಾಡ್ತಿರ್ತಾರಲ್ವ ಇವರು. ಸೊ ಅವಾಗ ಜಾಸ್ತಿ ಇಂಜುರಿ ಆಗೋದು ಅಥವಾ ಲೈಫ್ ಪ್ರಶ್ನೆ ಎಲ್ಲ ಜಾಸ್ತಿ ಇರುತ್ತೆ. ಆದ್ದರಿಂದ ಅದಕ್ಕೋಸ್ಕರ ಇವರು ಅಡ್ವಾನ್ಸಾಗಿ 6 ಮಂತ್ಸನ್ನ ಪೇ ಮಾಡಬೇಕಾಗುತ್ತೆ. ಅಡ್ವಾನ್ಸಾಗಿ 6 ಮಂತ್ಸ್ ಸ್ಯಾಲ್ರಿನ ಪೇ ಮಾಡಬೇಕಾಗುತ್ತೆ. ಎಷ್ಟು ನಂಬರ್ ಆಫ್ ಎಂಪ್ಲಾಯೀಸ್ ಇರ್ತಾರೋ ಅವ್ರಿಗೆ ಮಿನಿಮಮ್ ವೇಜಸ್ಸು ಅವ್ರಿಗೆ ಎಷ್ಟು ಕೊಡ್ತಿರ್ತಾರೋ ಅದು ಇಂಟು 6 ಮಂತ್ಸು ಪ್ಲಸ್ 4% ಇವರು ಕಟ್ಟಬೇಕಾಗುತ್ತೆ. ಆಮೇಲೆ ಕಾಂಟ್ರಿಬ್ಯೂಷನ್ ಇಸ್ ಟು ಬಿ ಪೇಡ್ ಇನ್ ಆನ್ಲೈನ್ ಆ್ಯಂಡ್ ರಿಜಿಸ್ಟ್ರೇಷನ್ ಲೆಟರ್ ವಿಲ್ ಬಿ ಆಲ್ಸೋ ಗಿವನ್ ಆಯಿತಾ. ರಿಜಿಸ್ಟ್ರೇಷನ್ ಲೆಟರ್ನು ಆನ್ಲೈನಲ್ಲೇ ಕೊಡ್ತಾರೆ. ಇ ಎಸ್ ಐ ಸಿ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಎಂಪ್ಲಾಯಿ ಪ್ರೊವಿಡೆಂಟ್ ಫಂಡ್ ನೋಡೋಣ. ಎಂಪ್ಲಾಯಿ ಪ್ರೊವಿಡೆಂಟ್ ಫಂಡ್ ಅಂದರೆ ಹೇಗೆ ಎಂಪ್ಲಾಯೀಸ್ಗೆ ಇವಾಗ ಇನ್ಶೂರೆನ್ಸ್ ಕೊಡೋದ್ರಿಂದ ಅವ್ರಿಗೆ ಬೆನಿಫಿಟ್ ಆಗುತ್ತೆ, ಹೋಗಿ ಚಿಕಿತ್ಸೆ ಎಲ್ಲ ತೊಗೊಬೋದು ಡಾಕ್ಟರ್ ಹತ್ರ ಎಲ್ಲ ಫ್ರೀಯಾಗಿ. ಹಾಗೆ ಇಲ್ಲಿ ಏನಂತ ಎಂಪ್ಲಾಯಿ ಪ್ರೊವಿಡೆಂಟ್ ಫಂಡ್ ಅಂದರೆ ಅವರು ಎಂಪ್ಲಾಯಿ ಆಗಿರ್ತಾರಲ್ಲ, ಎಂಪ್ಲಾಯಿ ಅಂದರೆ ಕೆಲಸ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಅಮೌಂಟ್ನ ಪ್ರತಿ ತಿಂಗಳು ಡಿಡಕ್ಟ್ ಮಾಡ್ತಾಯಿರ್ತಾರೆ ಅವ್ರ ಸ್ಯಾಲ್ರಿಯಿಂದ. ಆಮೇಲೆ ಅವರು ಯಾವಾಗ ರಿಟೈರ್ ಆಗಿರ್ತಾರೋ, ಎಂಪ್ಲಾಯಿದಿಂದ ರಿಟೈರ್ ಆಗ್ತಾರೋ, ಅದಾದಮೇಲೆ ಅವ್ರಿಗೆ ಆ ಅಮೌಂಟ್ನ ಕೊಡ್ತಾರೆ. ಅದನ್ನು ಎಂಪ್ಲಾಯಿ ಪ್ರೊವಿಡೆಂಟ್ ಫಂಡ್ ಅಂತಾರೆ. ಪ್ರೊವಿಡೆಂಟ್ ಫಂಡ್ ಎಂತಕ್ಕೆ ಅಂದರೆ ಫೈನಾನ್ಷಿಯಲ್ ಸೆಕ್ಯೂರಿಟಿಗೋಸ್ಕರ. ಇವ್ರ ಕೆಲಸ ಬಿಟ್ಟಾದ್ಮೇಲೆ ಸ್ವಲ್ಪ ಇನ್ನು ಮುಂದೆ ಏನು ಅಂತ ಯೋಚನೆ ಮಾಡಬೇಕಲ್ವ. ಸೊ ಆವಾಗ ಈ ದುಡ್ಡು ಹೆಲ್ಪ್ ಆಗುತ್ತೆ ಅವ್ರಿಗೆ ಫೈನಾನ್ಷಿಯಲಿ. ಯಾವಾಗ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋಕ್ಕೆ ಈ ದುಡ್ಡನ್ನ ಕೊಡ್ತಾರೆ, ಫೈನಾನ್ಷಿಯಲ್ ಸೆಕ್ಯೂರಿಟಿಯಾಗಿ ಕೊಡೋಗ್ತಾರೆ. ಓಕೆನಾ. ಟು ಎಂಪ್ಲಾಯೀಸ್, ಸ್ಪೆಷಲಿ ದ ಪೀಪಲ್ ಹೂ ಆರ್ ನಾಟ್ ಫಿಟ್ ಫಾರ್ ದ ಸೇಮ್. ನಾವು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಸಿ ಜಿ ಮ್ಯಾನೇಜ್ ಮಾಡುತ್ತೆ ಎಂಪ್ಲಾಯಿ ಪ್ರೊವಿಡೆಂಟ್ ಫಂಡ್ ಸ್ಕೀಮ್ನ. ಸಿ ಜಿ ಮ್ಯಾನೇಜ್ ಮಾಡುತ್ತೆ. ಎಂಪ್ಲಾಯಿ ಮತ್ತು ಎಂಪ್ಲಾಯರು ಬೋತ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದರೊಳಗೆ ಎಂಪ್ಲಾಯಿ 0.75 ಮಾಡ್ತಿದ್ರೆ, ಎಂಪ್ಲಾಯರು 3.25 ಮಾಡ್ತಿದ್ರು. ಬಟ್ ಇದರೊಳಗೆ ಇಬ್ಬರು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಈಕ್ವಲ್ ಅಮೌಂಟ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಇಬ್ಬರು. ಮತ್ತು ಇದು ಮ್ಯಾಂಡೇಟರಿ ಯಾರಿಗೆ ಅಂತಂದರೆ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ಮೆಂಟ್ ಹ್ಯಾವಿಂಗ್ 20 ಎಂಪ್ಲಾಯೀಸ್. ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ಮೆಂಟ್ಗೆ 20 ಎಂಪ್ಲಾಯೀಸ್ ಇದ್ದರೆ ಅವ್ರಿಗೆ ಮ್ಯಾಂಡೇಟರಿ. ಎಂಟಿಟೀಸ್ ಹ್ಯಾವಿಂಗ್ ಲೆಸ್ ದ್ಯಾನ್ 20 ಕ್ಯಾನ್ ಅಪ್ಲೈ ವಾಲಂಟರಿ. ಲೆಸ್ ದ್ಯಾನ್ 20 ಇದ್ದವರು ವಾಲಂಟರಿಗೆ ಅಪ್ಲೈ ಮಾಡ್ಬೋದು. ಶ್ರೇಯಾನ್ ಸುವಿಧಾ ಪೋರ್ಟಲಲ್ಲಿ ನೀವು ಅಪ್ಲೈ ಮಾಡ್ಬೋದು ರಿಜಿಸ್ಟ್ರೇಷನ್ಗೆ. ಇದು ಅಫಿಷಿಯಲ್ ಪೋರ್ಟಲು ಆಫ್ ಮಿನಿಸ್ಟ್ರಿ ಆಫ್ ಲೇಬರ್ದು ಅಫಿಷಿಯಲ್ ಪೋರ್ಟಲು. ಮತ್ತು ಕಂಪ್ನಿಗಳಾದರೆ ಸ್ಪೈಸ್ ಪ್ಲೇಸಲ್ಲೂ ಮಾಡ್ಕೊಬೋದು. ಇಲ್ಲಿಗೆ ಎಂಪ್ಲಾಯಿ ಪ್ರೊವಿಡೆಂಟ್ ಫಂಡು ಮುಗಿಯುತ್ತೆ. ನೆಕ್ಸ್ಟ್ ಎಫ್ ಸಿ ಆರ್ ಎ ನೋಡೋಣ. ಎಫ್ ಸಿ ಆರ್ ಎ ಬಂದುಬಿಟ್ಟು ಅದ್ರದ್ದು ಪರ್ಪಸ್ ಏನು ಅಂತ ಫಸ್ಟ್ ಹೇಳ್ತೀನಿ. ಅಕ್ಸೆಪ್ಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ದ ಕಾಂಟ್ರಿಬ್ಯೂಷನ್ ರಿಸೀವ್ಡ್ ಬೈ ದ ಫಾರಿನರ್ ವಿತ್ ರೆಸ್ಪೆಕ್ಟ್ ಟು ಸೋಷಿಯಲ್, ಎಕನಾಮಿಕ್, ಕಲ್ಚರಲ್, ಎಜುಕೇಷನಲ್ ಆ್ಯಂಡ್ ರಿಲಿಜಿಯಸ್ ಪ್ರೋಗ್ರಾಮ್ಸ್. ಅಂದರೆ ಫಾರಿನರ್ಸಿಂದ ನೀವು ದುಡ್ಡು ಇಸ್ಕೊಂಡ್ರೆ, ಅದನ್ನು ದುಡ್ಡು ಇಸ್ಕೊಂಡು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಅಥವಾ ಮ್ಯಾನೇಜ್ ಮಾಡಿದ್ರೆ ರಿಲೇಟಿಂಗ್ ಟು ಸೋಷಿಯಲ್, ಎಕನಾಮಿಕ್ಕು, ಕಲ್ಚರಲ್ಲು, ಎಜುಕೇಷನಲ್ಲು, ರಿಲಿಜಿಯಸ್ ಪ್ರೋಗ್ರಾಮ್ಗೆ ಇಸ್ಕೊಂಡ್ರೆ ನೀವು ಎಫ್ ಸಿ ಆರ್ ಎಲ್ ರಿಜಿಸ್ಟ್ರೇಷನ್ ತೊಗೊಬೇಕಾಗತ್ತೆ. ಯಾರ್ಯಾರು ಟೈಪ್ಸ್ ಆಫ್ ಎಂಟಿಟಿ ಯಾವ್ಯಾವ್ದು ತೊಗೋಬೇಕು ಅಂದರೆ ಸೆಕ್ಷನ್ 8 ಕಂಪ್ನೀಸು, ಸೊಸೈಟಿ, ಟ್ರಸ್ಟು ತೊಗೊಬೇಕಾಗತ್ತೆ. ಓಕೆನಾ. ಇದ್ರೊಳಗೆ ಇನ್ನೊಂದೇನಿದೆ ಅಂತ ಅಂದರೆ
ಅವರು ಮಿನಿಮಮ್ 3 ಇಯರ್ಸ್ ಎಕ್ಸಿಸ್ಟೆನ್ಸ್ ಇರಬೇಕು. ಈಗ 3 ಕಂಪ್ನಿಗಳು ಯಾರು ತೊಗೊಳುತ್ತೆ ಅಂತ ಡಿಸೈಡ್ ಮಾಡುತ್ತೋ ಅದು 3 ಇಯರ್ಸ್ ಎಕ್ಸಿಸ್ಟೆನ್ಸ್ ಇರಬೇಕು ಅವ್ರಿಗೆ. ಮತ್ತು ಅವರು ಯಾವ ಆ್ಯಕ್ಟಿವಿಟಿಗೋಸ್ಕರ ಫಾರಿನ್ ಕಾಂಟ್ರಿಬ್ಯೂಷನ್ ಇಸ್ಕೊತಿದ್ದಾರೋ ಆ ಆ್ಯಕ್ಟಿವಿಟೀಲಿ ಅವರು ಮೋರ್ ದ್ಯಾನ್ 15 lakh rupeesನ ಇನ್ವೆಸ್ಟ್ ಮಾಡಿರಬೇಕು ಆ ಆ್ಯಕ್ಟಿವಿಟೀಲಿ. ಓಕೆನಾ. ನೆಕ್ಸ್ಟು ಟು ಒಬ್ಟೈನ್ ಕಾಂಟ್ರಿಬ್ಯೂಷನ್ ಒಬ್ಟೈನ್ ಮಾಡೋಕ್ಕೆ ಮೋರ್ ದ್ಯಾನ್ 15 lakhs ಆ ಆ್ಯಕ್ಟಿವಿಟೀಲಿ ಅವರು ಇನ್ವೆಸ್ಟ್ ಮಾಡಿರಬೇಕು. ನೆಕ್ಸ್ಟು ಡಾಕ್ಯುಮೆಂಟ್ಸ್ ಏನೇನು ಅಂತಂದರೆ ಸೆಕ್ಷನ್ 8 ಕಂಪ್ನಿ ಮತ್ತು ಸೊಸೈಟಿ ಟ್ರಸ್ಟು ಅವ್ರದ್ದು ಡಾಕ್ಯುಮೆಂಟ್ಸು ಮತ್ತು ಕಮಿಟ್ಮೆಂಟ್ ಲೆಟರ್ ಕೊಡಬೇಕಾಗತ್ತೆ ಫ್ರಮ್ ದ ಡೋನರ್ ಇಂಡಿಕೇಟಿಂಗ್ ಪೇಮೆಂಟ್. ಡೋನರು ಇಂಡಿಕೇಟ್ ಮಾಡಬೇಕಾಗತ್ತೆ ಇಷ್ಟು ಪೇಮೆಂಟ್ ಮಾಡಿದ್ದೀನಿ, ಈ ಪರ್ಪಸ್ಸಿಗೆ ಮಾಡಿದ್ದೀನಿ. ಆಮೇಲೆ ಡೀಟೇಲ್ಸ್ ಆಫ್ ದ ಡೊನೇಷನ್ ರಿಸೀವ್ಡ್ ಫ್ರಮ್ ದ ಇಂಡಿಯಾ, ಏನೇನು ಡೊನೇಷನ್ ಕೊಟ್ಟಿದ್ದೀನಿ ನಾನು ಅಂತ ಅದ್ರದ್ದೆಲ್ಲ ಡೀಟೇಲ್ಸು ಕೊಡಬೇಕಾಗತ್ತೆ. ಓಕೆನಾ. ನಾನು ನೆಕ್ಸ್ಟ್ ಹೋಗೋಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ. ಏನಂತ ಅಂದರೆ ಎಂತಕ್ಕೆ ಈ ಥರ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕು, ಏನಾದ್ರು ಕಾಂಟ್ರಿಬ್ಯೂಷನು ಫಾರಿನಿಂದ ಇಸ್ಕೊಂಡ್ರೆ ಎಂತಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕು ಅಂದರೆ ಎಸ್ಪೆಷಲಿ ಸೆಕ್ಷನ್ 8 ಸೊಸೈಟಿ ಟ್ರಸ್ಟು ಆ ಕಂಪ್ನಿಗಳೆಲ್ಲ ಏನಿರುತ್ತೆ ಆ ಕಂಪ್ನಿಗಳು ಯಾವುದೇ ಥರ ರಿಟರ್ನ್ ಕೊಡೋಲ್ಲ. ಡೊನೇಷನ್ ಅಂದರೆ ಮನಿ ಕೊಟ್ಟ ಮೇಲೆ ರಿಟರ್ನ್ ಕೊಡೋ ಅವಶ್ಯಕತೆ ಇಲ್ಲದೇ ಇರೋ ಮನಿನ ಡೊನೇಷನ್ ಅಂತ ಕರೀತಾರೆ. ಫಾರಿನರ್ಸ್ ಎಂತಕ್ಕೆ ಇಂಡಿಯಾದಲ್ಲಿ ಬಂದ್ಬಿಟ್ಟು ಡೊನೇಷನ್ ಕೊಡ್ತಾರೆ, ಅವ್ರ ಮನಿ ಯಾಕೆ ಇಂಡಿಯಾದಲ್ಲಿ ಕೊಡ್ತಾರೆ. ಇನ್ವೆಸ್ಟ್ಮೆಂಟ್ ಬೇರೆ, ಇನ್ವೆಸ್ಟ್ಮೆಂಟಲ್ಲಿ ಅವ್ರಿಗೆ ರಿಟರ್ನ್ ಬರುತ್ತೆ, ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದ್ರೊಳಗೆ ಏನೂ ರಿಟರ್ನ್ ಬರೋಲ್ಲ. ಇದರಿಂದ ಏನಾದ್ರು ಇಲ್ಲೀಗಲ್ ಆಗಿ ಏನಾದ್ರು ನಡೆಸ್ತಿದ್ದಾರಾ ಆ ಥರ ಏನಾದ್ರು ಇರ್ಬೋದು ಅಂತ ಹೇಳಿ ಇದನ್ನು ಈ ಪ್ರೊಸೀಜರ್ನ ಮಾಡ್ತಾರೆ. ಓಕೆನಾ. ಅಂದರೆ ಈ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಅನ್ನೋದನ್ನ ಕಂಪಲ್ಸರಿಯಾಗಿ ಮಾಡಿದ್ದಾರೆ. ನೆಕ್ಸ್ಟು ಕಂಡೀಷನ್ ಟು ಬಿ ಸ್ಯಾಟಿಸ್ಫೈಡ್ ನೋಡೋಣ. ಯಾವ ಕಂಡೀಷನ್ ಸ್ಯಾಟಿಸ್ಫೈಡ್ ಆಗಬೇಕು ಅಂದರೆ ಚೀಫ್ ಫಂಕ್ಷನರಿ ಇರ್ತಾರಲ್ಲ ಇಂಡಿಯನ್ ಆರ್ಗನೈಸೇಷನಲ್ಲಿ. ಚೀಫ್ ಫಂಕ್ಷನರಿ ಅಂದರೆ ಹೆಡ್ ಆಫ್ ದ ಆರ್ಗನೈಸೇಷನು, ಅವ್ರನ್ನ ಚೀಫ್ ಫಂಕ್ಷನರಿ ಅಂತಾರೆ. ಅವರು ಡೋನರ್ ಆರ್ಗನೈಸೇಷನಲ್ಲಿ ಪಾರ್ಟ್ ಆಗಿರಬಾರ್ದು. ಮತ್ತು ಅಟ್ಲೀಸ್ಟ್ 75 ಮೆಂಬರ್ಸ್ ಆಫ್ ಇಂಡಿಯನ್ ಆರ್ಗನೈಸೇಷನ್ ಇರ್ತಾರಲ್ಲ ಅವರು ಡೋನರ್ ಆರ್ಗನೈಸೇಷನಲ್ಲಿ ಇರಬಾರ್ದು. ಮತ್ತು ಡೋನರ್ ಆರ್ಗನೈಸೇಷನ್ನ ಒಬ್ಬರೇ ಹ್ಯಾಂಡಲ್ ಮಾಡ್ತಿದ್ರೆ ಆ ಪರ್ಸನ್ ಚೀಫ್ ಫಂಕ್ಷನರಿ ಆಗಿರಬಾರ್ದು. ಮತ್ತು ಸಿಂಗಲ್ ಡೋನರ್ ಇದ್ದರೆ, ಕಂಪನಿ ಅಲ್ಲ ಸಿಂಗಲ್ ಡೋನರ್ ಇದ್ದರೆ ಅವ್ರಿಗೆ ಮಿನಿಮಮ್ 75% ಆಫ್ ಮೆಂಬರು ಇಂಡಿಯನ್ ಆರ್ಗನೈಸೇಷನಲ್ಲಿರೋರು ಫ್ಯಾಮಿಲಿ ಮೆಂಬರ್ ಆಗಿರಬಾರ್ದು ಆ ಸಿಂಗಲ್ ಡೋನರ್ಗೆ, ಅಥವಾ ಕ್ಲೋಸ್ ರಿಲೇಟಿವ್ ಆಗಿರಬಾರ್ದು. ಓಕೆನಾ. ಎಲಿಜಿಬಲ್ ಪರ್ಸನ್ ಫಾರ್ ರಿಜಿಸ್ಟ್ರೇಷನ್ ನೋಡೋಣ. ಇಟ್ಸ್ ಶುಡ್ ನಾಟ್ ಬಿ ಎ ಫಿಕ್ಟೇಷಸ್, ಅಂದರೆ ಅವ್ನು ನಾನ್ ಎಕ್ಸಿಸ್ಟೆನ್ಸ್ ಆಗಿಲ್ಲದೆ ಇರಬಾರ್ದು, ಅವ್ನಿಗೆ ಎಕ್ಸಿಸ್ಟೆನ್ಸ್ ಇರಬೇಕು. ಮತ್ತು ನಾಟ್ ಬಿ ಪ್ರೋಸಿಕ್ಯೂಟೆಡು ಅಥವಾ ಕನ್ವಿಕ್ಟೆಡು ಇನ್ ಎನಿ ಆ್ಯಕ್ಟಿವಿಟಿ ರಿಲೇಟೆಡ್ ಟು ಇಂಡಸ್ಮೆಂಟ್ ಫೋರ್ಸ್ ಇನ್ ಕೇಸ್ ಆಫ್ ಕನ್ವರ್ಷನ್ ಆಫ್ ಫ್ರಮ್ ಒನ್ ರಿಲಿಜನ್ ಟು ಅನದರ್ ರಿಲಿಜನ್. ಅಂದರೆ ಯಾವುದೇ ಒಂದು ಕೇಸ್ ಫೈಲ್ ಆಗಿರಬಾರ್ದು ಇವ್ನ ಮೇಲೆ, ಬೇರೆಯವ್ರನ್ನ ಫೋರ್ಸ್ ಮಾಡಿ ಒಂದು ರಿಲಿಜನಿಂದ ಇನ್ನೊಂದು ರಿಲಿಜನ್ಗೆ ಮಾಡೋ ಥರ ಆ್ಯಕ್ಟಿವಿಟೀಸ್ ಎಲ್ಲ ಇವನೇನು ಮಾಡಿರಬಾರ್ದು. ಮತ್ತು ಗಿಲ್ಟಿ ಆಫ್ ಡಿವರ್ಷನ್ ಫಂಡ್ ಅಂತ ಅಂದರೆ ಯಾವುದೋ ಒಂದು ಫಂಡನ್ನ ಮಿಸ್ಯುಟಿಲೈಸೇಷನ್ ಮಾಡಿರಬಾರ್ದು ಇವನು. ಮತ್ತು ಕನ್ವಿಕ್ಟೆಡ್ ಫಾರ್ ದ ಡಿಸ್ಹಾರ್ಮೋನಿ ಬಿಟ್ವೀನ್ ಡಿಫ್ರೆಂಟ್ ರಿಲಿಜನ್ ಆ್ಯಂಡ್ ಕಮ್ಯುನಿಟೀಸ್. ಎರಡು ರಿಲಿಜನ್ ಮಧ್ಯ ಯಾವುದೇ ಥರ ತಂದಿಕ್ಕೋ ಕೆಲಸ ಆ ಥರ ಎಲ್ಲ ಮಾಡಿರಬಾರ್ದು ಇವನು. ಹ್ಯಾಸ್ ಬೀನ್ ಪ್ರೊಹಿಬಿಟೆಡ್ ಫ್ರಮ್ ದ ಅಕ್ಸೆಪ್ಟಿಂಗ್ ಫಾರಿನ್ ಕಾಂಟ್ರಿಬ್ಯೂಷನ್, ಅವನ್ನ ಫಾರಿನ್ ಕಾಂಟ್ರಿಬ್ಯೂಷನಿಂದ ಪ್ರೊಹಿಬಿಟ್ ಮಾಡಿರಬಾರ್ದು. ಮತ್ತು ಇವ್ನು ಯಾವುದೇ ಥರ ವೈಲೇಟ್ ಮೆಥಡ್ಸ್ನ ಯೂಸ್ ಮಾಡಿರಬಾರ್ದು. ಮತ್ತು ಇಷ್ಟು ಎಲಿಜಿಬಿಲಿಟಿ ಇರಬಾರ್ದು, ಆವಾಗಲೇ ಅವ್ರು ಎಲಿಜಿಬಲ್ ಆಗಿರ್ತಾರೆ. ನೆಕ್ಸ್ಟು ಅಕ್ಸೆಪ್ಟಿಂಗ್ ಎ ಫಾರಿನ್ ಕಾಂಟ್ರಿಬ್ಯೂಷನ್ ಶುಡ್ ನಾಟ್ ರಿಸಲ್ಟ್ ಎನಿ ಅಫೆಕ್ಟ್ ಫಾರ್ ದ ಪಬ್ಲಿಕ್ ಇಂಟ್ರೆಸ್ಟ್, ಇಂಟಿಗ್ರಿಟಿ, ಸೋವೆರಿಟಿ ಆಫ್ ಇಂಡಿಯಾ, ಫ್ರೆಂಡ್ಲಿ ರಿಲೇಷನ್ಶಿಪ್ ಹಾರ್ಮೋನಿ ಬಿಟ್ವೀನ್ ಕ್ಯಾಸ್ಟ್, ಫೇರ್ನೆಸ್ ಆ್ಯಂಡ್ ಸೆಕ್ಯೂರಿಟಿ. ಫಾರಿನ್ ಕಾಂಟ್ರಿಬ್ಯೂಷನ್ ಈಸ್ಕೊಳ್ಳೋದ್ರಿಂದ ಇಂಡಿಯಾಗೇನು ಪ್ರಾಬ್ಲಮ್ ಆಗಬಾರ್ದು, ಪಬ್ಲಿಕ್ ಇಂಟ್ರೆಸ್ಟ್ಗೇನು ಪ್ರಾಬ್ಲಮ್ ಆಗಬಾರ್ದು, ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ದಾರೆ ಇಲ್ಲಿ. ಓಕೆನಾ. ನೆಕ್ಸ್ಟ್ ಫಾರಿನ್ ಕಾಂಟ್ರಿಬ್ಯೂಷನ್ ಶುಡ್ ನಾಟ್ ಹ್ಯಾವ್ ಎನಿ ಡೇಂಜರ್ ಆನ್ ಪ್ರಾಪರ್ಟಿ ಆರ್ ಲೈಫ್ ಆರ್ ಎನಿ ಪರ್ಸನ್. ನೀವು ಫಾರಿನ್ ಕಾಂಟ್ರಿಬ್ಯೂಷನ್ ತೊಗೊತಿರೋದ್ರಿಂದ ಯಾವುದೇ ಪ್ರಾಪರ್ಟಿ ಮೇಲಾಗಲಿ ಪರ್ಸನ್ ಮೇಲಾಗಲಿ ಡೇಂಜರ್ ಅನ್ನೋ ಥರ ಇರಬಾರ್ದು. ಓಕೆನಾ. ರಿಜಿಸ್ಟ್ರೇಷನ್ ಪ್ರೋಸೆಸ್ ನೋಡೋಣ. ಓಪನಿಂಗ್ FCRA ಅಕೌಂಟ್ ಇನ್ ಸೆಬಿ ಬ್ಯಾಂಕಲ್ಲಿ ಓಪನ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಫಾರ್ಮ್ ಬಂದ್ಬಿಟ್ಟು FC
3A ಮತ್ತು 3B ಆನ್ ದ ಪೋರ್ಟಲಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಅಪ್ಲಿಕೇಶನ್ ಫಾರ್ಮಲ್ಲಿ. ಡಿಫೈನ್ ದ ಪಾಲಿಸಿ ಥ್ರೂ ವಿಚ್ ದೇ ಆರ್ ಪ್ರೊವೈಡೆಡ್ ದ ಬೆನಿಫಿಟ್ ಟು ದ ಸೊಸೈಟಿ. ಅಂದರೆ ಹೇಗೆ ಸೊಸೈಟಿಗೆ ಆ ದುಡ್ಡು ಇಸ್ಕೊಂಡು ಇವರು ಬೆನಿಫಿಟ್ಸ್ನ ಪ್ರೊವೈಡ್ ಮಾಡ್ತಾರೆ ಅಂತ ಅದರೊಳಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಆಮೇಲೆ ರಿಸಿಪ್ಟ್ ಆಫ್ ಫಾರಿನ್ ಕಾಂಟ್ರಿಬ್ಯೂಷನ್ ವಿತೌಟ್ ರಿಜಿಸ್ಟ್ರೇಷನ್ ಈಸ್ ನಾಟ್ ಅಲೌಡ್. ವಿತೌಟ್ ರಿಜಿಸ್ಟ್ರೇಷನ್ನು ತೊಗೊಂಬಂದರೆ ಅದನ್ನು ನಾಟ್ ಅಲೌಡ್ ಮಾಡ್ತಾರೆ. ಆಮೇಲೆ ಅಟ್ಯಾಚ್ಮೆಂಟ್ಸ್ ಏನೇನು ಕೊಡಬೇಕು ಅಂದರೆ ಕಾಪಿ ಆಫ್ ರಿಜಿಸ್ಟ್ರೇಷನು, ಕಾಪಿ ಆಫ್ ಇನ್ಕಾರ್ಪೊರೇಷನು, ಮತ್ತು ಡೀಟೇಲ್ಸ್ ಆಫ್ ಆ್ಯಕ್ಟಿವಿಟಿ ಆಫ್ ಲಾಸ್ಟ್ 3 ಇಯರ್ಸ್ ಅವ್ರು ಏನೇನು ಮಾಡಿದ್ದಾರೆ ಆ್ಯಕ್ಟಿವಿಟಿ ಲಾಸ್ಟ್ 3 ಇಯರ್ಸಲ್ಲಿ ಅಂತ. ಆಮೇಲೆ ಆಡಿಟ್ ಆಗಿರಬೇಕು, ಫಿನಾನ್ಷಿಯಲ್ ಸ್ಟೇಟ್ಮೆಂಟು ಅದನ್ನು ಕೊಡಬೇಕಾಗತ್ತೆ, ಮತ್ತು ಅಫಿಡವಿಟ್ ಕೊಡಬೇಕಾಗತ್ತೆ, ಪ್ಲಸ್ 10,000 ರೂಪೀಸ್ ಫೀಸ್ನ ಪೇ ಮಾಡಬೇಕಾಗತ್ತೆ. ಇಲ್ಲಿಗೆ FCRA ಮುಗಿಯುತ್ತೆ. ಇದೇನಿಲ್ಲ, ಜಸ್ಟ್ ಫಾರಿನ್ ಕಾಂಟ್ರಿಬ್ಯೂಷನ್ನ ಇಂಡಿಯಾಗೆ ತರಬೇಕು, 68 ಕಂಪ್ನಿ ಟ್ರಸ್ಟ್ ಸೊಸೈಟಿ ತರಬೇಕು ಅಂದರೆ ಅವ್ರು ಏನೇನು ರೂಲ್ಸ್ ಫಾಲೋ ಮಾಡಬೇಕು, ಹೇಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅನ್ನೋದೇ ಇದಾಗಿತ್ತು. ನೆಕ್ಸ್ಟ್ ನಾವು ಹೋಗೋದಾದರೆ ನೆಕ್ಸ್ಟ್ ಬಂದ್ಬಿಟ್ಟು ಪೊಲ್ಯೂಷನ್ ಕಂಟ್ರೋಲ್ ಅಂತ. ಇದು ಬಂದ್ಬಿಟ್ಟು